ನಿಮ್ಮ ಹತ್ರ 1,000 ರೂಪಾಯಿ ಇದ್ರೆ ಆ 1,000 ರೂಪಾಯಿದಲ್ಲಿ ನೀವು 5,000 ಅಷ್ಟು ಶೇರ್ಸ್ ಹೇಗೆ ಸ್ಟಾಕ್ ಮಾರ್ಕೆಟ್ ಬೈ ಮಾಡುವುದಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಕಾನ್ಸೆಪ್ಟ್ ನಾವು ಲಿವರೇಜ್ ಅಂತ ಕರಿತೀವಿ. ಇನ್ ಜನರಲ್ ಸೆನ್ಸ್ ಲಿವರೇಜ್ ಅಂದ್ರೆ ಒಂದು ಅಡ್ವಾಂಟೇಜ್. ಒಂದು ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ನೀವು ಗಾಡಿ ಓಡಿಸ್ತಾ ಇದ್ದೀರಾ ವಿತೌಟ್ ಹೆಲ್ಮೆಟ್, ಪೊಲೀಸ್ ಅವ್ರು ಹಿಡ್ಕೊಂಡ್ಬಿಟ್ರು ನಿಮ್ಗೆ. ಅವಾಗ ನೀವು ಏನ್ ಮಾಡ್ತೀರಾ? ನಿಮ್ ಕಾಂಟ್ಯಾಕ್ಟ್ಸ್ ನ ಫೋನ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ನಿಮ್ ಕಾಂಟ್ಯಾಕ್ಟ್ಸ್ ಅಲ್ಲಿ ನಿಮ್ಮ ಪೊಲಿಟಿಷಿಯನ್, ಪೊಲೀಸ್ ಮ್ಯಾನ್ ಇಲ್ಲ ಯಾವ್ದೋ ಒಂದು ಅಥಾರಿಟಿದಲ್ಲಿ ಇದ್ರೆ ನೀವು ಫಸ್ಟ್ ಅವ್ರಿಗೆ ಫೋನ್ ಮಾಡೋದು ನಿಮ್ಗೆ ಸಿಚುವೇಶನ್ ಇಂದ ಎಸ್ಕೇಪ್ ಮಾಡ್ಸಕ್ಕೆ. ಅದು ನಿಮ್ದು ಲಿವರೇಜ್, ಅದು ನಿಮ್ದು ನೆಟ್ವರ್ಕ್ ಆಗೋಯ್ತು. ಸಿಮಿಲರ್ ಆಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿವರೇಜ್ ಕಾನ್ಸೆಪ್ಟ್ ಅಂದ್ರೆ ಒಂದು ಲೋನ್ ಅಮೌಂಟ್ ತರ. ನೀವು 1,000 ರೂಪಾಯಿ ಇದ್ರೆ ನಿಮ್ಮ ಹತ್ರ ಅದ್ರಲ್ಲಿ ನೀವು 5,000 ಅಷ್ಟು ಕ್ವಾಂಟಿಟಿ ಬೈ ಮಾಡಬಹುದು ಒಂದು ಸ್ಮಾಲ್ ಲೋನ್ ನಿಮ್ ಬ್ರೋಕರ್ ಇಂದ ಎತ್ಕೊಂಡು. ಈ ಕಾನ್ಸೆಪ್ಟ್ ನಾವು ಸಿಂಪಲ್ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳೋಣ. ಲೆಟ್ಸ್ ಅಸ್ಯೂಮ್ ನಿಮ್ಗೆ ಸ್ಟ್ರಾಬೆರಿ ಕೇಕ್ ಅಂದ್ರೆ ತುಂಬಾ ಇಷ್ಟ. ಇವಾಗ ಒಂದು ಫುಲ್ ಸ್ಟ್ರಾಬೆರಿ ಕೇಕ್ ನಮ್ಮ ಹತ್ರ ಇದೆ. ಇಲ್ಲಿ ಸ್ಟ್ರಾಬೆರಿ ಕೇಕ್ ನಿಮ್ಗೆ ಫುಲ್ ಬೇಕು ಅಂದ್ರೆ ನಿಮ್ಮ ಅಷ್ಟು ಹಣ ಇಲ್ಲ ಅದಕ್ಕೆ ತಗೊಳಕ್ಕೆ. ಅದಕ್ಕೆ ನೀವು ಬರೀ 1 ಪಾರ್ಟ್ ಅಷ್ಟು ಅದ್ರ ಪೇ ಮಾಡ್ತೀರಾ. ಉಳ್ದಿದ್ ನೀವು ನಿಮ್ ಬ್ರೋಕರ್ಗೆ ಹೇಳ್ತೀರಾ ನನಗಿದು ಕೊಡ್ಸ್ಕೊಡಿ ಅಂತ. ಸೊ ಇದು ಪಾರ್ಟಿಗೆ ನೀವೇನ್ ಪೇ ಮಾಡಿರ್ತೀರ ಅದನ್ನ ನಾವು ಮಾರ್ಜಿನ್ ಅಂತ ಕರಿತೀವಿ. ಇದು ಉಳ್ದಿದ ಅಮೌಂಟ್ ಏನ್ ಬ್ರೋಕರ್ ಪೇ ಮಾಡಿದ್ದಾರೆ ಅದಕ್ಕೆ ನಾವು ಲಿವರೇಜ್ ಅಂತ ಕರಿತೀವಿ. ಈ ಕೇಕ್ ವ್ಯಾಲ್ಯೂ 100 ರೂಪೀಸ್ ಇದ್ರೆ ಆ 100 ರೂಪೀಸ್ ಅಲ್ಲಿ ನೀವು ಬರೀ 20 ರೂಪೀಸ್ ಮಾರ್ಜಿನ್ ಪೇ ಮಾಡ್ತೀರಾ. ಉಳ್ದಿದ್ 80 ರೂಪೀಸ್ ನಿಮ್ದು ಬ್ರೋಕರ್ ಪೇ ಮಾಡ್ತಾರೆ. ಇವಾಗ ನೀವು ಅನ್ಕೋತಿರ್ಬೋದು ಬ್ರೋಕರ್ ಏನ್ ನಮ್ಮ ಮಾವನ ಫ್ರೀ ಲೋನ್ ಕೊಡಕ್ಕೆ ಅಂದ್ರೆ ಆತರ ಅಲ್ಲ. ಬ್ರೋಕರ್ಸು ಇಂಟ್ರಾಡೇ ಟ್ರೇಡಿಂಗ್ ಮೇಲೆ ಎಲ್ಲರಿಗೂ ಒಂದು ಲಿವರೇಜ್ ಅಡ್ವಾಂಟೇಜ್ ಕೊಡ್ತಾರೆ. ಅದು ಯಾಕೆ ಕೊಡ್ತಾರೆ ಅಂದ್ರೆ ಇದು ನಿಮಗೆ ಬರೀ ಇಂಟ್ರಾಡೇ ಬಲ್ಲಿ ಅಪ್ಲಿಕೇಬಲ್ ಇದೆ. ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಇಲ್ಲ ಬೇರೆ ಡಿಫ್ರೆಂಟ್ ಟ್ರೇಡಿಂಗ್ ಅಲ್ಲಿ ನೀವು ಯೂಸ್ ಮಾಡಕ್ ಆಗಲ್ಲ. ಯಾಕೆ ಇಂಟ್ರಾಡೇ ಸ್ಪೆಸಿಫಿಕ್ ಆಗಿ? ಯಾಕಂದ್ರೆ ನೀವು ಏನಾದ್ರೂ ಟ್ರೇಡ್ ಓಪನ್ ಮಾಡಿ ಇಂಟ್ರಾಡೇ ಮೇಲೆ, ಅದು ನಿಮಗೆ ಬೆಳಿಗ್ಗೆ ಓಪನ್ ಮಾಡಿ, ಮಧ್ಯಾಹ್ನ ಓಪನ್ ಮಾಡಿ, ಕ್ಲೋಸಿಂಗ್ ಟೈಮ್ ಓಪನ್ ಮಾಡಿ, ಅದು ಸ್ಟಾಕ್ ಮಾರ್ಕೆಟ್ ಕ್ಲೋಸ್ ಆಗೋ ಟೈಮ್ ವಿಚ್ ಇಸ್ 3:25 and 3:30 ಆಟೋ ಎಕ್ಸಿಟ್ ಆಗಿ ಕ್ಲೋಸ್ ಆಗೋಗ್ಬಿಡುತ್ತೆ ನಿಮ್ಮ ಪೊಸಿಷನ್. ಇವಾಗ ನಾನು ರಿಲಯನ್ಸ್ ಶೇರ್ ಬೈ ಮಾಡಿದ್ರೆ ಇಂಟ್ರಾಡೇ ಮೇಲೆ ಬರೀ 5 ರೂಪೀಸ್ ಕೊಟ್ಟರೆ ನನಗೆ 25 ರೂಪೀಸ್ ವರ್ತ್ ಆಫ್ ಶೇರ್ ಸಿಗುತ್ತೆ. ಅಂದರೆ ಎಂಡ್ ಆಫ್ ದ ಡೇ ವಿಚ್ ಇಸ್ 3:25 or 3:30 ಆ ಶೇರ್ಸ್ ನನ್ನ ಡಿಮ್ಯಾಟ್ ಇಂದ ಸೆಲ್ ಆಗೋಗ್ಬಿಡುತ್ತೆ ಅಟ್ ವಾಟ್ ಎವರ್ ಪ್ರೈಸ್ ಆ ಟೈಮ್ ಅಲ್ಲಿ ಮಾರ್ಕೆಟ್ ಅಲ್ಲಿ ನಡೀತಾ ಇರೋದು. ಇವಾಗ ನಾನು ರಿಲಯನ್ಸ್ ಶೇರ್ಸ್ 5 ರೂಪೀಸ್ ವರ್ತ್ ಬೈ ಮಾಡಿದ್ರೆ 25 ವರ್ತ್ ಶೇರ್ಸ್ ನನ್ನ ಡಿಮ್ಯಾಟ್ ಅಲ್ಲಿ ಬರುತ್ತೆ. ಅಂದ್ರೆ 3:25 ಇಲ್ಲ 3:30ಗೆ ಅದು ಸೆಲ್ ಆಫ್ ಆಗೋಗ್ಬಿಡುತ್ತೆ. ಲೈವ್ ಮಾರ್ಕೆಟ್ ಅಲ್ಲಿ ಯಾವ ಪ್ರೈಸ್ ನಡೀತಿದೆ ಆ ಪ್ರೈಸ್ಗೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ರಿಲಯನ್ಸ್ ಅದು 1 ಶೇರ್ ವ್ಯಾಲ್ಯೂ 2,582 ರೂಪೀಸ್. ನಾನು ಲಾಂಗ್ ಟರ್ಮ್ CNC ಕ್ಯಾಶ್ ಅಂಡ್ ಕ್ಯಾರಿ ಅದ್ರ ಅರ್ಥ ಏನು? ನಾನು ಇವಾಗ ಬೈ ಮಾಡಿದ್ರೆ ನಾನು 1 year 5 year 10 year ಗಂಟ ಈ ಶೇರ್ನ ನಾನು ಡಿಮ್ಯಾಟ್ ಒಳಗಡೆ ಹೋಲ್ಡ್ ಮಾಡ್ಬೋದು. ಅದಕ್ಕೆ 2,579 ಕಾಸ್ಟ್ ಟು ಕಾಸ್ಟ್ ವ್ಯಾಲ್ಯೂನ ನಾನು ಪೇ ಮಾಡ್ತಾ ಇದ್ದೀನಿ. ಅಂದರೆ ಇಂಟ್ರಾಡೇ ಮೇಲೆ ನಾನು ತಗೊಂಡ್ರೆ 2,500 ರೂಪೀಸ್ ವರ್ತ್ ಶೇರ್ ನನಗೆ ಬರೀ 515 ರೂಪೀಸಿಗೆ ಬರ್ತಾ ಇದೆ. ಯಾಕಂದರೆ 5x ಲಿವರೇಜ್ ನನಗೆ ನನ್ನ ಬ್ರೋಕರ್ ಕೊಡ್ತಾ ಇದ್ದಾರೆ. ಅದು ಝೆರೋದಾ. ಬೇರೆ ಯಾವ ಬ್ರೋಕರು ಸೇಮ್ ಲಿವರೇಜೇ ಕೊಡೋದು, ಎಲ್ಲರೂ 5x ಕೊಡೋದು, ಒಬ್ರು ಜಾಸ್ತಿ ಒಬ್ರು ಕಮ್ಮಿ, ಆ ಥರ ಈಕ್ವಿಟಿ ಟ್ರೇಡಿಂಗಲ್ಲಿಲ್ಲ. ಸೊ ಲಾಂಗ್ ಟರ್ಮ್ ಅಲ್ಲಿ 2,500 ಚೇಂಜ್ದು ಶೇರ್ ನನಗೆ 500 ರೂಪೀಸಿಗೆ ಸಿಗ್ತಾ ಇದೆ ಆನ್ ಇಂಟ್ರಾಡೇ. ಅದು 5x ಲಿವರೇಜ್. ಕಮ್ಮಿ ದುಡ್ಡಲ್ಲಿ ಜಾಸ್ತಿ ಶೇರ್ ಬೈ ಮಾಡ್ಬೋದು ಅಂತ ಜಾಲಿದಲ್ಲಿ ಇರಬೇಡಿ. ಲಿವರೇಜ್ ತುಂಬಾ ಡೇಂಜರಸ್. ನಿಮಗೆ ಸರಿಯಾಗಿ ಯೂಸ್ ಮಾಡಕ್ ಬರಬೇಕು. ಅಕಸ್ಮಾತ್ ನೀವು ಲಿವರೇಜ್ ಇನ್ರೆಸ್ಪಾನ್ಸಿಬ್ಲಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಅಕೌಂಟ್ ಬ್ಲೋ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದೇ ಮೋಸ್ಟ್ಲಿ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಆಗೋದು. ನೀವು ತುಂಬಾ ಜನ ಇರೋದು ಕೇಳಿರ್ಬೋದು, ನಾನು ತುಂಬಾ ದುಡ್ಡು ಕಳ್ಕೊಂಡೆ ಟ್ರೇಡಿಂಗ್ ಮಾಡ್ಕೊಂಡು. ಇಲ್ಲ ನೀವು ದುಡ್ಡು ಕಳ್ಕೊಂಡಿದ್ರೆ ನಾನು 100% ಆಗಿ ಹೇಳ್ತೀನಿ ಆ ದುಡ್ಡು ನೀವು ಮೆಜಾರಿಟಿ ಆಪ್ಷನ್ ಟ್ರೇಡಿಂಗ್ ಅಲ್ಲೇ ಕಳ್ಕೊಂಡಿರ್ತೀರಾ. ಈಕ್ವಿಟಿ ಟ್ರೇಡಿಂಗ್ ಅಲ್ಲಿ ನೀವು ಅಷ್ಟೊಂದು ದುಡ್ಡು ಕಳ್ಕೊಂಡಿರಲ್ಲ ಮಾರ್ಕೆಟ್ ಅಲ್ಲಿ. ಸೊ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಲಿವರೇಜ್ ಜಾಸ್ತಿ, ಅದಕ್ಕಾಗಿ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಸ್ಟಾರ್ಟ್ ಮಾಡ್ಬೇಕಂದ್ರೆ ಯಾವಾಗೂ ಈಕ್ವಿಟಿ ಟ್ರೇಡಿಂಗ್ ಅದು ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಲಿವರೇಜ್ ನಿಮಗೆ ಸಿಗಲ್ಲ. ನೀವು ಏನು ಕಾಸ್ಟ್ ಟು ಕಾಸ್ಟ್ ಪೇ ಮಾಡಿಬಿಟ್ಟು ನೀವು ಟ್ರೇಡ್ ಮಾಡ್ಬೋದು. ಅದ್ರ ಮೇಲೆ ಕಾನ್ಫಿಡೆನ್ಸ್ ಬಂದಾದ್ಮೇಲೆ ನೀವು ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ 5x ಲಿವರೇಜ್ ಇಂದ ಟ್ರೇಡ್ ಮಾಡ್ಬೋದು. ಅದ್ರಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಬಂದಾದ್ಮೇಲೆ ನೀವು ಆಪ್ಷನ್ಸ್ ಟ್ರೇಡಿಂಗ್ ಅಲ್ಲಿ ಇನ್ನೂ ಜಾಸ್ತಿ ಲಿವರೇಜ್ ತಗೊಂಡು ಟ್ರೇಡ್ ಮಾಡಬಹುದು. ಸೊ ಲಿವರೇಜ್ ಒಂದು ಅಡ್ವಾಂಟೇಜು, ಅಂದ್ರೆ ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿ ಯೂಸ್ ಮಾಡಬೇಕು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನು ಯಾವ ಟಾಪಿಕ್ಸ್ ಮೇಲೆ ನಾನು ವಿಡಿಯೋ ಮಾಡ್ಬೇಕಂತ ಕಾಮೆಂಟ್ಸ್ ಅಲ್ಲಿ ಹೇಳಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಜೈ ಕರ್ನಾಟಕ.